ನಮಸ್ಕಾರ. ನೀವು ಗಳಿಸಿದ ಕೀರ್ತಿಯೇ ನಿಮ್ಮ ಪರಮಾವಧಿಯ ಸಂಪತ್ತು ಅಂತ ಹೇಳ್ತಾರೆ ಹಿರಿಯರು. ಆತ್ಮೀಯ ವೀಕ್ಷಕರೇ, ಈ ಮುಂಜಾನೆ ತಮ್ಮೆಲ್ಲರಿಗೂ ಶುಭವನ್ನ, ಸಂತೋಷವನ್ನ, ಜೊತೆಗೆ ಸಂಭ್ರಮವನ್ನ ತರಲಿ ಅಂತ ಹಾರೈಸ್ತಾ ದೂರದರ್ಶನ ನೇರ ಪ್ರಸಾರದ ಇಂದಿನ ಬೆಳಗು ಕಾರ್ಯಕ್ರಮವನ್ನು ಇದೀಗ ಆರಂಭಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ವೃತ್ತಿಯಿಂದ ವಕೀಲರಾದರೂ ಕೂಡ ಪ್ರವೃತ್ತಿಯಿಂದ ಸಮಾಜ ಸೇವಕರಾಗಿ, ಸಂಘಟಕರಾಗಿ, ಅದರಲ್ಲೂ ಮುಖ್ಯವಾಗಿ ಮಹಿಳಾ ಪರ ಹೋರಾಟಗಾರರಾಗಿ ತಮ್ಮನ್ನು ತೊಡಗಿಸಿಕೊಂಡಿರುವಂಥ ಶ್ರೀಮತಿ ಲಕ್ಷ್ಮೀ ಶಾಂತಗೌಡ ದೇಸಾಯಿ ಅವರು ನಮ್ಮ ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿ. ಶ್ರೀಮತಿ ಲಕ್ಷ್ಮೀ ಶಾಂತಗೌಡ ದೇಸಾಯಿ ಅವರು ಬಿಜಾಪುರ ಜಿಲ್ಲೆಯ ದದಾಮಟ್ಟಿ ಗ್ರಾಮದ ಶ್ರೀಯುತ ತಿಮ್ಮಪ್ಪ ಕಳಸರೆಡ್ಡಿ ಮತ್ತು ನೀಲಮ್ಮ ದಂಪತಿಗಳ ಪುತ್ರಿಯಾಗಿ 1960ರಲ್ಲಿ ಜನಿಸಿದ ಇವರು ಕಾನೂನು ವಿಷಯದಲ್ಲಿ ಪದವಿ ಪಡೆದು ವೃತ್ತಿಯಿಂದ ವಕೀಲರಾಗಿ ಬಿಜಾಪುರದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದರು. ಪ್ರವೃತ್ತಿಯಿಂದ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದು, ಅದರಲ್ಲೂ ಮಹಿಳೆಯರ ಹಕ್ಕು ಬಾಧ್ಯತೆ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುತ್ತಾ ಬಂದಿರುವ ಲಕ್ಷ್ಮೀ ಶಾಂತಗೌಡ ಅವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಹಲವಾರು ಹುದ್ದೆಗಳನ್ನು ನಿಭಾಯಿಸುತ್ತಾ ಬಂದಿದ್ದು, ಮುಖ್ಯವಾಗಿ ಬಿಜಾಪುರ ಜಿಲ್ಲಾ ಸಹೋದರಿ ಸಂಸ್ಥೆ ಕಾರ್ಯದರ್ಶಿಯಾಗಿ, ಬ್ರಾಡ್ಗೇಜ್ ಹೋರಾಟ ಸಮಿತಿ ಉಪಾಧ್ಯಕ್ಷರಾಗಿ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾಗಿ, ಮಹಿಳಾ ಜಾಗೃತಿ ವೇದಿಕೆ ಕ್ಷೇತ್ರ ಸಂಯೋಜಕರಾಗಿ, ಬಿಜಾಪುರ ದೂರು ನಿವಾರಣಾ ಸಮಿತಿ ಅಧ್ಯಕ್ಷರಾಗಿ, ಚಿಂತನಾ ಮಹಿಳಾ ಘಟಕದ ಸಂಚಾಲಕರಾಗಿ, ಹೀಗೆ ಇನ್ನೂ ಅನೇಕ ಸಂಸ್ಥೆಗಳ ಒಡನಾಟದಲ್ಲಿ ಸಮಾಜಪರ ಕಾರ್ಯಗಳಲ್ಲಿ ತೊಡಗಿರುವ ಇವರ ಸೇವೆಯನ್ನು ಗುರುತಿಸಿ 2006ನೇ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಹಲೋ ಇಂಡಿಯನ್ಸ್ ಪತ್ರಿಕೆ ಬಳಗದ ಕರ್ನಾಟಕ ಮಹಿಳಾ ರತ್ನ ಪ್ರಶಸ್ತಿ, ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ಇನ್ನೂ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಅನೇಕ ಸಂಘ ಸಂಸ್ಥೆಗಳು ನೀಡಿ ಗೌರವಿಸಿವೆ. ನಮಸ್ಕಾರ ಮೇಡಮ್. ಇಂದಿನ ಬೆಳಗು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತ. ತಾವು ಮೂಲತಃ ಬಿಜಾಪುರದವರು, ಬಿಜಾಪುರ ಜಿಲ್ಲೆಯಿಂದ ಬಂದಂಥವರು, ಜೊತೆಗೆ ರೈತ ಕುಟುಂಬದಲ್ಲಿ ಇದ್ದರೂ ಕೂಡ ತಾವು ವಕೀಲರಾಗಿ ಕೆಲಸ ಮಾಡ್ತಾ ಹಲವಾರು ಸಮಾಜಪರ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ. ಯಾವುದೇ ಒಬ್ಬ ವ್ಯಕ್ತಿ ಏನೇ ಕೆಲಸ ಮಾಡಬೇಕಾದ್ರೂ ಮುಖ್ಯವಾಗಿ ಆ ಕೆಲಸದಲ್ಲಿ ತೊಡಗಲಿಕ್ಕೆ ಮೂಲ ಪ್ರೇರಣೆ ಪರಿಸರ, ತಾವು ಬೆಳೆದಂಥ ಪರಿಸರ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ತಾವು ಬೆಳೆದಂಥ ಪರಿಸರದ ಒಂದು ಕಿರು ಪರಿಚಯವನ್ನು ಇದೀಗ ನಮ್ಮ ಬೆಳಗು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀರಾ? ನಾನು 1960ರಲ್ಲಿ ಜನಿಸಿದೆ. ನಂತರ ನನ್ನ ಹುಟ್ಟೂರು ಬಿಜಾಪುರ ತಾಲೂಕಿನ ದದಾಮಟ್ಟಿ ಗ್ರಾಮ. ಬೆಳೆದದ್ದು ನಮ್ಮ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಹತ್ತಿರ. ನನ್ನ ವಿದ್ಯಾಭ್ಯಾಸವನ್ನು ಕೂಡ ಅವರಲ್ಲಿ ನಾನು ಮಾಡಿದೆ. ಮುಂದೆ ನಾನು SSLCವರೆಗೂ ಮಲ್ಲಿಕಾರ್ಜುನ ಹೈಸ್ಕೂಲು ಮುಳವಾಡದಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದೆ. ಅಲ್ಲಿಂದ ನನಗೆ 1975ರಲ್ಲಿ ನಮ್ಮ ತಂದೆ ತಾಯಿಯರು ನನಗೆ ಮದುವೆಯನ್ನು ಕೂಡ ಮಾಡಿದರು. ಆಮೇಲೆ 1975 ನಂತರ ಮದುವೆ ಆದಮೇಲೆ ನಮ್ಮ ಮನೆಯವರು ಕೂಡ BA ಓದ್ತಾಯಿದ್ರು. ಕೊನೆಯ ವರ್ಷ BA ಓದ್ತಿರುವಾಗ ನಮಗೆ ಜಮೀನು ಸಾಕಷ್ಟು ದದಾಮಟ್ಟಿ ಗ್ರಾಮದಲ್ಲೇ ಇದೆ. ಹೀಗಾಗಿ ನಾವು ಮತ್ತು ನಮ್ಮ ಮನೆಯವರು ಇಬ್ಬರೂ ಕೂಡ ಹೊಲದಲ್ಲಿ ಕೆಲಸವನ್ನು ಮಾಡ್ತಾ ಸುಮಾರು ವರ್ಷಗಳು, ಅಂದರೆ 1976ರಿಂದ 1985ರವರೆಗೆ ನಾವು ಅಲ್ಲಿ ಕೆಲಸವನ್ನು ಮಾಡ್ತಾ. ಮೇಡಮ್, ಇಲ್ಲಿ ಒಂದು ವಿಷಯ ತಾವು ಮಾತಾಡ್ತಾ ತಿಳ್ಕೊಂಡಿದ್ದೇನೆ ಅಂತಂದರೆ 1975ರಲ್ಲಿ ನೀವು SLC ಮುಗಿಸ್ತೀರಿ. ಆದರೆ ತಾವು LLB ಮಾಡಲಿಕ್ಕೆ ಆರಂಭ ಮಾಡಿದ್ದು 16 ವರ್ಷಗಳ ನಂತರ. ಇದು ಹೇಗೆ? ಹೌದು, ಅಂದರೆ ನಮಗೆ ಕಲೀಲಿಕ್ಕೆ ಅವಕಾಶ ಇರಲಿಲ್ಲ. ಯಾಕಂದರೆ ದದಾಮಟ್ಟಿ ಒಂದು ಹಳ್ಳಿ ಅದು ಇರೋದು, ನಮ್ಮ ಜಮೀನು ಇರೋದೆಲ್ಲ ಅಲ್ಲೇ. ನಮಗೆ ಹೆಂಗೆ ಓದಬೇಕು ಅಂತ ಗೊತ್ತಾಗಲಿಲ್ಲ. ಯಾಕಂದರೆ ನಮ್ಮ ತಂದೆ ತಾಯಿ ಹೆಣ್ಮಕ್ಳು ಬೇರೆ ಊರಿಗೆ ಹೋಗಿ ಶಾಲೆ ಕಲಿಯೋದು ಬೇಡ ಅಂತ ತಿಳ್ಕೊಂಡು ಮದುವೆ ಮಾಡಿದರು. ಆವಾಗ ನಾವು ಮದುವೆ ಆದಮೇಲೆ ನಮ್ಮ ಒಂದು ಇನ್ನು ಕಲೀಲಿಕ್ಕೆ ಅವಕಾಶ ಇರಲಿಲ್ಲ. ಮದುವೆ ಆದಮೇಲೆ ಮನೆ ಸಂಸಾರ, ಹೊಲ ಮನೆ ಇದೆಲ್ಲ ಇರುತ್ತಲ್ಲ. ಆದರೆ ಒಂದು ಮುಖ್ಯವಾದಂಥ ವಿಷಯ ಏನಂದರೆ ಮೇಡಮ್, ಇಲ್ಲಿ ಒಂದು ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಒಬ್ಬ ಹುಡುಗ SLC ಓದ್ತಾರೋ ಸಂದರ್ಭದಲ್ಲಿ ಆ ವರ್ಷ ಫೇಲ್ ಆಗಿಬಿಟ್ಟು ಒಂದು 2 ವರ್ಷ ಗ್ಯಾಪ್ ಕೊಟ್ಬಿಟ್ರೆ, ಈ ಅಂತರ ಇದ್ದಾಗ ಅವನು ಓದಲಿಕ್ಕೆ ಮುಂದೆ ಯೋಚನೆ ಮಾಡಲ್ಲ. ಅದೇ ತಾವೊಬ್ಬ ಮಹಿಳೆಯಾಗಿ ಮದುವೆಯಾಗಿ ಹಲವಾರು ವರ್ಷಗಳ ನಂತರ, ಅಂದರೆ 16 ವರ್ಷಗಳ ನಂತರ ತಾವು LLB ಮಾಡಲಿಕ್ಕೆ ಆರಂಭ ಮಾಡಿದ್ರಿ. ಇದು ಹೇಗೆ ಸಾಧ್ಯ ಆಯಿತು? ಇಲ್ಲ, ನನಗೆ ಜೀವನದಲ್ಲಿ ಒಟ್ಟೆ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಮೊದಲಿನಿಂದ ಬಂದಿದ್ದು. ಆಮೇಲೆ ಓದು ಇವತ್ತಿನ ದಿವಸ ಬಹಳ ಮುಖ್ಯ ಅಂತಲೂ ಕೂಡ ನನಗನ್ನಿಸ್ತು. ಯಾಕಂದರೆ ನಾವು TV ಮತ್ತು ಪತ್ರಿಕೆಗಳನ್ನು ಓದುವಾಗ ಎಷ್ಟೆಷ್ಟು ಹೆಣ್ಮಕ್ಳು ಯಾವ ರೀತಿಯಾಗಿ ಮುಂದೆ ಬಂದಿದ್ದಾರೆ, ಅವ್ರು ಹೇಗೆ ಬಂದರು ಅಂತ ನಾನು ಚಿಂತನೆ ಕೂಡ ಮಾಡ್ತಾ ಇದ್ದೆ. ಅವಾಗ ಮಾಡುವಾಗ ನಾನು ಯಾಕೆ ಓದನ್ನು
ಮುಂದುವರಿಸಬಾರ್ದು ಅಂತ ಕೂಡ ನನ್ನ ತಲೆಯಲ್ಲಿ ವಿಚಾರ ಇತ್ತು. ಆದರೆ ಸಂದರ್ಭ ಕೂಡಿ ಬಂದಿರಲಿಲ್ಲ. ಹೀಗಾಗಿ ನಾನು ಅಲ್ಲಿಗೆ ನಿಲ್ಲಿಸಬೇಕಾಯಿತು. ಆಮೇಲೆ ಮಕ್ಕಳು, ಸಂಸಾರ, ಹೊಲ ಮನೆ ಅಂತಲೇ ನಾವು 1985 ಕೂಡ ಅದೇ ಹಳ್ಳಿಯಲ್ಲಿ ಜೀವನ ಮಾಡಬೇಕಾಯಿತು. ಇಲ್ಲಿ ಮುಖ್ಯವಾಗಿ ಮೇಡಮ್, ಇಲ್ಲಿ ವಕೀಲರಾಗಿ ತಾವು ಅಂದರೆ 16 ವರ್ಷಗಳ ನಂತರ ವಕೀಲರಾಗಿ ಒಂದು LLB ಮಾಡಿ ಮುಂದೆ ವಕೀಲರಾದ್ರಿ. ವಕೀಲರಾಗಿ ಈ ಸಮಾಜಪರ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ನಿಮಗೆ ಮೂಲ ಪ್ರೇರಣೆ ಹೇಗೆ? ಇಲ್ಲ, ಮೊದಲು ನಾನು ಸಮಾಜ ಸೇವೆ, ನಂತರ ವಕೀಲ ವೃತ್ತಿ. ಯಾಕೆಂದರೆ ನಾನು 1986 ನಮ್ಮ ಚಿಕ್ಕಪ್ಪ ನಮ್ಮ ಬಿಜಾಪುರದಲ್ಲಿದ್ದರು. ಅವರು ನಮ್ಮನ್ನು ಮಕ್ಕಳ ವಿದ್ಯಾಭ್ಯಾಸದ ಸಲುವಾಗಿ ಕರೆಸ್ಕೊಂಡಾಗ ನಾನು ನಮ್ಮ ಒಂದು ಯುವಕ ವಿಕಾಸ ಕೇಂದ್ರ ಅಂತ ಅಲ್ಲೊಂದು ಸಂಸ್ಥೆ ಇದೆ, ಅಲ್ಲಿ ಗೌರಕ್ಕ ಬಿದ್ರಿ ಅಂತ ಅವರು ನಮ್ಮ ಫ್ರೆಂಡ್, ಅವರು ನನಗೆ ಒಂದ್ಸಲ ಸಭೆಗೆ ಕರ್ಕೊಂಡು ಹೋದಾಗ ನಾನು ಮಾತಾಡ್ತಾ ಇದ್ದೆ. ಮಾತಾಡುವಾಗ ಅವ್ರು ಏನು ಮಾಡಿದ್ರು, ಒಳ್ಳೆ ಇದು ಕಲೆ ಇದೆ, ಮಾತಾಡ್ತಾರೆ ಅಂತ ತಿಳ್ಕೊಂಡು ನಮ್ಮ ಸಂಸ್ಥೆಯಲ್ಲಿ ನೀವು ಸ್ವಲ್ಪ ದಿನ ಮಹಿಳೆಯರ ಸಂಘಟನೆಗಾಗಿ ಸ್ವಲ್ಪ ಕೆಲಸ ಮಾಡ್ತೀರಾ ಅಂತ ಅಂದರು. ಆಮೇಲೆ ನಾನು ಒಪ್ಕೊಂಡು ಕೆಲಸ ಮಾಡಿದೆ. ಅವಾಗ ನನಗೆ ಮಹಿಳೆಯರನ್ನ ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು ಅಂತ ಅಂದಾಗ ಅವಾಗ ನಮ್ಮ ಮನೆಯವರಿಗೂ ಕೂಡ ನಾನು 1990 BA ಮುಗಿಸಿದ್ರು. ಅನಂತರ ಮುಂದೆ ಏನು ಮಾಡಬೇಕಂತ ಮಕ್ಕಳ ಎಜುಕೇಷನ್ನು ಅದು ಎಲ್ಲ ತುಂಬ ತೊಂದರೆ, ಅಂದರೆ ಆರ್ಥಿಕ ಪರಿಸ್ಥಿತಿಯೂ ಕೂಡ, ಅದರಿಂದ ಒಂದು B.Ed ಮಾಡಿಸ್ಲಿಕ್ಕೆ ನಾನು ವಿಚಾರ ಮಾಡಿದೆ. ಅವಾಗ ಅವರಿಗೂ ಕೂಡ ನಾನು B.Ed ಮಾಡಿಸ್ಲಿಕ್ಕೆ 1990 ಕಳಿಸಿದೆ. ಆಮೇಲೆ ನಮ್ಮ ತಂದೆಯವರು BLD ಸಂಸ್ಥೆಯಲ್ಲಿ ಅವರಿಗೆ ಪ್ರೌಢಶಾಲಾ ಶಿಕ್ಷಕರಾಗಿ ನೇಮಕ ಕೂಡ ಮಾಡಿದ್ರು. ಇಲ್ಲಿ ಮುಖ್ಯವಾಗಿ ನಿಮ್ಮ ಕುಟುಂಬದ ವಿಶೇಷ ಏನಂದರೆ, ಮಕ್ಕಳಿದ್ದ ಸಂದರ್ಭದಲ್ಲಿ ಅಂದರೆ ತಂದೆ ತಾಯಿಗಳಿಬ್ರು ಅಂದರೆ ನೀವು ಕೂಡ ಓದುವಂಥ ಒಂದು ಓದಕ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಒಂದು ವಿಶೇಷವಾದಂಥ ವಿಷಯ. ಬಟ್ ಇಲ್ಲಿ ಮುಖ್ಯವಾಗಿ ಈಗ ವಕೀಲರಾಗಿ ಅದರಲ್ಲೂ ಕೂಡ ಮಹಿಳಾ ಸಬಲೀಕರಣದ ಬಗ್ಗೆ ಹೆಚ್ಚಾಗಿ ತಾವು ತಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ. ಈ ಮಹಿಳಾ ಸಬಲೀಕರಣ ಆಗ್ತಾ ಬಂದಾಗೆ ಮುಖ್ಯವಾಗಿ ಈಗ ಇತ್ತೀಚೆಗೆ ವಿಚ್ಛೇದನಗಳು ಜಾಸ್ತಿ ಬರ್ತಾ ಇದೆ. ಇದ್ರ ಬಗ್ಗೆ ತಾವು ಒಬ್ಬ ವಕೀಲರಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಈಗ ಏನಾಗಿದೆ ಅಂತಂದರೆ ವಿಚ್ಛೇದನ ನಾನು ಕೋರ್ಟಲ್ಲಿ ನೋಡ್ತಾ ಇದ್ದೀನಿ, ಬೇಕಾದಷ್ಟು ಸಮಸ್ಯೆಗಳು ಇರ್ತಾವೆ ಹೆಣ್ಮಕ್ಳಿಗೆ. ಆದರೂ ಈಗ ಮದುವೆ ಆದ ಸ್ವಲ್ಪ ದಿವಸದಲ್ಲಿನೇ ಅವರು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತಾರೆ, ಸಣ್ಣ ವಯಸ್ಸಿರುತ್ತೆ ಹೆಣ್ಮಕ್ಳದು ಕೂಡ. ಗಂಡು ಮಕ್ಳದು ಕೂಡ ಬೇಕಾದಷ್ಟು ಶ್ರೀಮಂತರಿರ್ತಾರೆ, ಸಣ್ಣ ವಯಸ್ಸಿನಲ್ಲಿಯೇ ಅವರು ಕೂಡ ಒಂದು ವಿಚ್ಛೇದನಕ್ಕಾಗಿ ಅರ್ಜಿಯನ್ನು ಹಾಕಿರ್ತಾರೆ. ಏಕೆ ಅಂತ ಗೊತ್ತಾಗ್ತಾ ಇಲ್ಲ. ಅದು ಸಮಸ್ಯೆಗಳು ಹೆಂಗಿದಾವಪ್ಪ ಅಂತಂದ್ರೆ, ಈಗಿನ ಒಂದು ಮಹಿಳೆಯರಲ್ಲಾಗಲಿ ಅಥವಾ ಈಗಿನ ಒಂದು ಪುರುಷರಲ್ಲಾಗಲಿ ಸಹನೆ ಮತ್ತು ತಾಳ್ಮೆ ಇದೇನಿದೆ ಅಲ್ಲ, ಸ್ವಲ್ಪ ಕಡಿಮೆ ಆಗ್ತಾ ಇದೆ, ದುಡುಕಿನ ಸ್ವಭಾವ ಜಾಸ್ತಿ ಆಗ್ತಾ ಇದೆ ಏನೋ ಅಂತ ನನಗೂ ಕೂಡ ಅನಿಸ್ತಾ ಇದೆ. ಇಲ್ಲಿ ತಾವು ಈ ಒಬ್ಬ ವಕೀಲರಾಗಿದ್ಕೊಂಡು ಯಾವ ರೀತಿ ವಕೀಲರು ಅಂದರೆ ಒಂದು ಮೊಕದ್ದಮೆ ಬಂದರೆ ಅದರಿಂದ ಹಣ ಸಿಗಬೇಕಾದ್ರೆ ಅವ್ರು ಏನು ಉದ್ದೇಶಕ್ಕಾಗಿ ಬಂದಿರೋ ಆ ಉದ್ದೇಶ ಈಡೇರಿಸಿದ್ರೆ ಅವ್ರಿಗೆ ಹಣ ಸಿಗುತ್ತೆ. ಆ ನಿಟ್ಟಿನಲ್ಲಿ ವಿಚ್ಛೇದನ ಪಡ್ಕೋಬೇಕು ಅಂತ ಬರೋವಂಥ ಏನು ದಂಪತಿಗಳಿದ್ದಾರೆ ಅವ್ರಿಗೆ ನೀವು ಯಾವ ರೀತಿ ಸಲಹೆ ಸೂಚನೆಗಳನ್ನು ನೀಡಿ ಅವರನ್ನು ವಿಚ್ಛೇದನ ಆಗದಾಗ ನೋಡ್ಕೋತಿರೋ ಅಥವಾ ವಿಚ್ಛೇದನ ನೀಡಲಿಕ್ಕೆ ಪ್ರಯತ್ನ ಪಡ್ತೀವಿ? ಇಲ್ಲ, ನಾನು ವಿಶೇಷವಾಗಿ ನನ್ನ ಹತ್ರ ಬಂದಂಥ ಕೇಸ್ಗಳು ಸಾಕಷ್ಟಿದ್ದಾವೆ, ಉದಾಹರಣೆಗಳು ಬೇಕಾದಷ್ಟಿವೆ. ಆದರೆ ನಾನು ನಮ್ಮ ಹತ್ರ ಬಂದಂತಹ ವಿಚ್ಛೇದನಕ್ಕಾಗಿ ನೀವು ದುಡ್ಡು ತೊಗೊಂಡು ಅಥವಾ ನಿಮ್ಮ ಫೀಸ್ ತೊಗೊಂಡು ಕೆಲಸ ಮಾಡಿ ನಮ್ಮದು ವಿಚ್ಛೇದನಕ್ಕೆ ನೀವು ಅರ್ಜಿ ಹಾಕ್ರಿ ಮೇಡಮ್ ಅಂತ ಹೇಳಿದಾಗ ನಾನು ಮಾಡಲ್ಲ. ಯಾಕಪ್ಪ ಅಂತಂದರೆ, ಒಂದು ಸಂಸಾರ ಒಡಿಬೇಕು ಅಂದರೆ ಬಳೋದು ಹಿಡಿಯೋದಿಲ್ಲ, ಅದನ್ನು ಕೂಡಿಸ್ಲಿಕ್ಕೆ ಬಳೋದು ಹಿಡಿತದೆ. ಒಂದು ಮನೆ ಕಟ್ಟಲಿಕ್ಕೆ ಯಾವ ಥರವಾಗಿ ನಾವು ಎಷ್ಟೊಂದು ದಿವಸಗಳನ್ನು ತಗೋತೀವಿ, ಆದರೆ ಅದೇ ಥರ ಒಂದು ಸಂಸಾರನೂ ಕೂಡ ಒಂದು ಮನೆ ಇದ್ದಾಗೆ ಅದನ್ನು ಕೆಡಿಸೋದು ಅಂತ ತಡವಾಗೋದಿಲ್ಲ. ಆದ್ದರಿಂದ ನಾವೇನು ಮಾಡ್ತೀವಿ, ಅವರಿಗೆ ಯಾರು ನಮ್ಮ ಹತ್ರ ಅರ್ಜಿ ಹಾಕ್ರಿ ಅಂತ ವಿಚ್ಛೇದನಕ್ಕಾಗಿ ಬಂದಿರ್ತಾರೆ ಅವರಿಗೆ ತಿಳಿಸಿ ಹೇಳಿ, ಈ ಥರ ಒಂದು ಸಣ್ಣ ವಯಸ್ಸಿನಲ್ಲಿ ಅಥವಾ ಸಣ್ಣ ಒಂದು ಸಮಸ್ಯೆಗಳಿಗಾಗಿ ವಿಚ್ಛೇದನನೇ ಒಂದು ಪರಿಹಾರ ಅಲ್ಲ, ಅದಕ್ಕಾಗಿ ನಾವು ಕೂಡಿ ಬಾಳೋದು ಬಹಳಷ್ಟು ದಿನಗಳವರೆಗೆ ಮತ್ತು ಅದು ಜೀವನದಲ್ಲಿ ಸಂತೋಷವನ್ನು ನೆಮ್ಮದಿಯನ್ನು ಕೂಡ ತರ್ತದೆ. ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನಾವು ಅದನ್ನು ಅಷ್ಟೊಂದು ತೀವ್ರವಾಗಿ ವಿಚಾರ ಮಾಡಿ ವಿಚ್ಛೇದನಕ್ಕೆ ಬರೋದು ಒಳ್ಳೆಯದಲ್ಲ ಅಂತ ತಿಳಿಸಿ ಹೇಳಿ, ಆಮೇಲೆ ಅವ್ರ ಎದುರು ಪಾರ್ಟಿ ಗಂಡ ಏನಿರ್ತಾರಲ್ಲ ಅವ್ರಿಗೂ ಕೂಡ ಅವ್ರ ಅಡ್ರೆಸ್ ತೊಗೊಂಡು ಅವ್ರಿಗೆ ಕೂಡ ಕರೆಸಿ ತಿಳಿಸಿ ಹೇಳಿ ಆದಷ್ಟು ಅವ್ರಿಗೆ ಒಳ್ಳೆಯ ಸಲಹೆಗಳನ್ನು ನೀಡಿ ಜೀವನದಲ್ಲಿ ತಾವು ಕೂಡಿ ಬಾಳ್ಬೇಕು ಅನ್ನೋದಕ್ಕೆ ನಾವು ಹೆಚ್ಚು ಮಾರ್ಗದರ್ಶನ ನೀಡ್ತೀವಿ. ಆದರೆ ವಿಚ್ಛೇದನನೇ ಒಂದು ಪರಿಹಾರ ಅಲ್ಲ ಅಂತ ಅಂದ್ಮೇಲೆ ಮೇಡಮ್, ಇದು ಒಂದು ವಿಚ್ಛೇದನ ಪಡ್ಕೊಳ್ಳುವಂಥ ಒಂದು ಮೊಕದ್ದಮೆಗಳು ಬೇರೆ. ಈಗ ಮಹಿಳೆಯರಿಗೆ ಆಗುವಂಥ ಕಿರುಕುಳಗಳೇನಿದೆ ಅದ್ರ ಬಗ್ಗೆ ಬಂದಂಥ ಮೊಕದ್ದಮೆಗಳಿಗೆ ತಮ್ಮ ಒಂದು ಸಲಹೆ ಸೂಚನೆಗಳು ಅಂದರೆ, ಈಗ ವಕೀಲರಂತ ಅಂದರೆ ನ್ಯಾಯಾಲಯದಲ್ಲಿ ವಾದ ಮಾಡೋದು ವಕೀಲರ ಕರ್ತವ್ಯ. ಆದರೆ ತಾವು ನಡೆದಿರೋಂಥ ಸ್ಥಳದಲ್ಲಿ ಯಾವ ಸ್ಥಳದಲ್ಲಿ ಘಟನೆ ನಡೆದಿದೆ ಆ ಸ್ಥಳ ಪರಿಶೀಲನೆ ಅಂತ ಕೆಲಸಗಳನ್ನು ಮಾಡ್ತಾ ಬಂದರು. ಇದು ಹೇಗೆ ಅಂದರೆ, ನಾನು 1993ರಿಂದ 2000ವರೆಗೆ ಜಿಲ್ಲಾ ಕುಟುಂಬ ನ್ಯಾಯಾಲಯದಲ್ಲಿ ಒಬ್ಬ ಸಲಹೆಗಾರಳಾಗಿ ಕೆಲಸ ಮಾಡಿರೋದ್ರಿಂದ ಮತ್ತು ನಾವು ಸಹೋದರಿ ಸಂಸ್ಥೆ ಅಂತ ಮಾಡಿಕೊಂಡು ಅದನ್ನು ಸಲಹೆ ಕೊಡೋ ಸಲುವಾಗಿಯೇ ಸಹೋದರಿ ಸಂಸ್ಥೆಯನ್ನು ಮಾಡ್ಕೊಂಡಿದ್ವಿ. ಹೀಗಾಗಿ
ಸಲಹೆ ಕೊಡೋದ್ರಲ್ಲಿ ನನಗೆ ಬಹಳ ಇಂಟ್ರೆಸ್ಟ್. ಅಂದ್ರೆ ನನ್ನ ಒಂದು ಉದ್ದೇಶ ಏನು ಅಂತಂದ್ರೆ ಮಹಿಳೆಯರು ಚೆನ್ನಾಗಿರ್ಬೇಕು, ಚೆನ್ನಾಗಿ ಜೀವನ ಮಾಡಬೇಕು, ಯಾವುದಕ್ಕೂ ಇದು ಮಾಡಬಾರ್ದು ಅಂತ ತಿಳ್ಕೊಂಡು ನಾನು ಇದು ಮಾಡ್ತೀನಿ. ಆಮೇಲೆ ಬರ್ತಾ ಇರುವಂತ ಸ್ಥಳ ಪರಿಶೀಲನೆ ಯಾವ ರೀತಿ ಮಾಡ್ತಾ ಇದ್ದಾರೆ ಮೇಡಮ್? ಈಗ ಒಂದು ಕೇಸ್ ನಮ್ಮ ಹತ್ರ ಬಂತು ಅಂತ ಇಟ್ಕೊಳ್ಳಿ. ಈಗ ಅಂದ್ರೆ ಲಕ್ಷ್ಮೀ ದೇಸಾಯಿ ಅಥವಾ ಸಹೋದರಿ ಸಂಸ್ಥೆಗೆ ಒಂದು ಕೇಸ್ ಬಂತು ಅಂತ, ಅವಾಗ ನಾವು ಏನ್ ಮಾಡ್ತೀವಿ, ಆ ಸ್ಥಳಕ್ಕನೆ ಅಂದ್ರೆ ಯಾರಾದ್ರೂ ಹೇಳಿದ್ರೆ ಅದನ್ನ ಬರೀ ಕೇಳಿ ಅಲ್ಲಿದೆ ನಿಭಾಯಿಸೋದು ಅಲ್ಲ, ನಮ್ ಜೊತೆಗೆ ಇನ್ನೂ ಬೇಕಾದಷ್ಟು ನಾವು 8 ಜನ ಹೆಣ್ಮಕ್ಳು ಕೂಡ್ಕೊಂಡು ಆ ಸ್ಥಳಕ್ಕನೆ ಹೋಗಿ ಅಲ್ಲಿ ಏನ್ ನಡೀತು, ಹೇಗೆ ನಡೀತು, ಇದು ಯಾಕಾಯ್ತು ಅನ್ನೋ ಒಂದು ಅಭ್ಯಾಸ ಕೂಡ ಅಧ್ಯಯನ ಮಾಡಿ ನಂತರ ನಾವು ಇದಕ್ಕೆ ಏನ್ ಮಾಡ್ಬೇಕು ಅನ್ನುವಂತ ವರದಕ್ಷಿಣೆ ಕೊಟ್ಟಿದ್ರು, ಏನೆಲ್ಲ ಪಾತ್ರೆ ಪಡ್ಗ ಕೊಟ್ಟಿದ್ರು ಅನ್ನೋದನ್ನೆಲ್ಲ ಪರೀಕ್ಷೆ ಮಾಡ್ತೀರಾ? ಹೌದು, ಮನೆಯಲ್ಲಿ ಹೋದಾಗ ಯಾವ್ದನ್ನ ಅಂದ್ರೆ ಅದೆಲ್ಲ ನಮ್ಮ ಕಣ್ಣಿಗೆ ಕಾಣಿಸುವಂತದ್ದು ಅದನ್ನೆಲ್ಲ ನೋಡ್ಬಿಟ್ಟು, ಯಾಕಂದ್ರೆ ಅವರೆಲ್ಲ ಹೇಳ್ತಾರೆ ಹುಡುಗಿಯ ತಂದೆ ತಾಯಿ ನಾವೆಲ್ಲ ಇವು ಸಾಮಾನು ಕೊಟ್ಟಿವಿ, ಇದು ಕೊಟ್ಟಿವಿ, ಇಷ್ಟು ವರದಕ್ಷಿಣೆ ಕೊಟ್ಟಿವಿ, ಇಷ್ಟು ಬಂಗಾರ ಹಾಕಿದ್ವಿ, ಅಳಿಯನ್ಗೆ ವರೋಪಚಾರ ಅಂತ ಇಷ್ಟು ಮಾಡಿದ್ವಿ ಅಂತ ನಮ್ಮ ಮುಂದೆಲ್ಲ ಹೇಳ್ತಾರೆ. ಆದ್ರೂ ಕೂಡ ಗಂಡನ ಮನೆಯವರು ಸೀಮೆ ಎಣ್ಣೆ ಹಾಕಿ ಸುಟ್ರು, ನೇಣು ಹಾಕಿ ಸುಟ್ರು, ಕೊಲೆ ಮಾಡಿದ್ರು ಅಂತ ಮೇಡಮ್. ಇಂಥ ಆದ್ರೆ ಈಗ ಆಕಸ್ಮಿಕವಾಗಿ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಅನ್ನೋ ವಿಷಯಕ್ಕೆ ಬಂದಿರುವಂತ ಎಷ್ಟೋ ಕೇಸ್ಗಳಿರ್ತವೆ, ಅದರಲ್ಲಿ ಕೊಲೆಗಳಾಗಿರುವಂತ ಸಂದರ್ಭ ಇರ್ತವೆ. ಅಂತ ಏನಾದರೂ ನಿಮ್ಮ ಇದರಲ್ಲಿ ಈಗ ಕೊಲೆ ಅಲ್ಲ ಆತ್ಮಹತ್ಯೆ ಅನ್ನೋದನ್ನ ಸಾಬೀತುಪಡಿಸಿ ಕೊಲೆ ಅನ್ನೋ ರೀತಿ ಯಾವ್ದಾದ್ರು ಮೊಕದ್ದಮೆಗಳನ್ನು ದಾಖಲು ಪಡಿಸಿದ್ದೀರಾ ತಾವು? ಮಾಡಿದ್ವಿ. ಯಾಕಂದ್ರೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ದಲ್ಲಿ ನಾನು ಕೆಲವೊಂದು ಕೇಸ್ನಲ್ಲಿ ನೋಡಿದ್ದೀನಿ, ಕರೆಕ್ಟಾಗಿ ಅದು ಕೇಸ್ ಏನಾಗಿದೆ ಅಂತ ಒಂದೊಂದ್ಸಲ ಕರೆಕ್ಟಾಗಿ ಸೆಕ್ಷನ್ಗಳನ್ನು ಕೂಡ ಅದು ಮುಂದೆ ಕೇಸಿಗೆ ಅನುಕೂಲವಾಗ್ತಾರ ಅಥವಾ ಕೇಸ್ ಏನಾಗಿದೆ ನಿಜವಾದ ಸ್ಥಿತಿ ಏನಿದೆ ಅಂತ ತಿಳ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಕೂಡ ಸರಿಯಾಗಿ ಅದನ್ನ ಒಂದು ಸೆಕ್ಷನ್ಸ್ಗಳನ್ನ ಹಾಕೋದಿಲ್ಲ. ಅವಾಗ ಏನಾಗ್ತೈತೆ ಅಂತಾರೆ, ಅದು ಕೇಸು ಮುಂದೆ ಯಾವ ರೀತಿ ಹೋಗುತ್ತೆ ಅಂತ ದಿಕ್ಕೇ ಇರಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಕರೆಕ್ಟಾಗಿ ಆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ, ಮತ್ತು ಈಗ ಡಾಕ್ಟರ್ ಕೂಡ ಆ ಶವ ಪರೀಕ್ಷೆ ಮಾಡುವಾಗ ತಮ್ಮ ಒಂದು ರಿಪೋರ್ಟ್ ಅನ್ನು ಏನು ಕೊಡ್ತಾರೆ ಅಂದ್ರೆ ಅವಳೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳ ಅಥವಾ ಇದು ಮಾಡಿದಾರ ಅನ್ನುವಂಥದ್ದನ್ನು ಕೊಡ್ತಾರೆ. ಅದರ ಮೇಲೆ ಆಧಾರವನ್ನು ಇಟ್ಕೊಂಡು ನಾವು ಹೆಚ್ಚು ಅದು ಅವಳೇ ಮಾಡ್ಕೊಂಡಿದ್ರೆ ಅಂದ್ರೆ ಅವಳಿಗೆ ಏನಾದ್ರೂ ಕಿರುಕುಳ ಇರಬೇಕು, ಅವಳೇ ಮಾಡ್ಕೊಂಡ್ರೆ ತಾನಾಗೆ ಯಾರು ಜೀವವನ್ನು ತಗೊಳ್ಳಲ್ಲ. ಹೀಗಾಗಿ ಅವಳಿಗೆ ಏನಾದ್ರೂ ಕಿರುಕುಳ ಇರಬೇಕು ಅಂದಾಗಲೇ ಅವಳು ತಾನೇ ಮಾಡ್ಕೊಂಡ್ರೆ. ಮೇಡಮ್, ಇಲ್ಲೊಂದು ಮುಖ್ಯವಾದಂಥ ವಿಷಯವನ್ನು ನಾವು ಗಮನಿಸಬೇಕಾಗುತ್ತೆ. ಈಗ ಹೆಣ್ಣು ಎಲ್ಲಾ ಸಂದರ್ಭದಲ್ಲೂ ಬರೀ ಗಂಡೇ ತಪ್ಪು ಮಾಡ್ತಾನೆ ಅನ್ನೋದು ಮುಖ್ಯ ಅಲ್ಲ. ಕೆಲವು ಸಲ ಹೆಣ್ಣು ಯಾವುದೋ ತಪ್ಪು ಮಾಡಿರ್ತಾಳೆ, ಎಲ್ಲಿ ಆ ತಪ್ಪನ್ನು ಗಂಡನೋ ಅಥವಾ ಗಂಡನ ಮನೆ ಕಡೆ ಯಾರೋ ನೋಡ್ಕೊಂಡ್ಬಿಟ್ರೆ ಇನ್ನೆಲ್ಲಿ ಬಂದರೆ ನನಗೆ ತೊಂದರೆ ಕೊಡ್ತಾರೋ ಅನ್ನೋ ಭಯದಿಂದನೇ ತಾನು ಮಾಡಿರೋ ತಪ್ಪಿಂದನೇ ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇಕಾದಷ್ಟು ನೋಡಿರ್ತೀವಿ. ಅದರಲ್ಲೂ ಕೂಡ ಈ ಬೇರೆ ವಿಷಯ, ಬೇರೆ ಗಂಡು ಬೇರೆ ಇದು ಪಕ್ಕ ಯಾವುದೋ ಮನೆಯವ್ರ ಜೊತೆ ಸಂಬಂಧಗಳು ಇಟ್ಕೊಂಡು ಇಂಥ ಸಂಬಂಧಗಳಿಂದ ಆಗ್ತಾ ಇರೋ ಘಟನೆಗಳು ಜಾಸ್ತಿ. ಇದ್ರ ಬಗ್ಗೆ ತಾವೇನು ಮಾಡ್ತೀರಾ? ಯಾಕಂದ್ರೆ ನೀವು ಒಂದು ಮಾತು ಹೇಳಿದ್ರಿ ಇಲ್ಲಿ, ಅಂದರೆ ಅವಳು ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಎಲ್ಲೋ ಕಿರುಕುಳ ಇದೆ ಅದಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡು ಅಂತ ನೀವು ಹೋಗಿ ಅಲ್ಲಿ ವಿಷಯ ಬಹಿರಂಗಪಡಿಸ್ತೀರಾ, ಅದು ಕೇಸ್ ದಾಖಲಾಗುತ್ತೆ. ದಾಖಲಾದ್ಮೇಲೆ ಅಲ್ಲಿ ಮುಂದೆ ಆಗುವಂಥ ಅನಾಹುತಗಳು ಗಂಡನ ಮನೆಗೆ, ಅದೇ ಗಂಡನ ಮನೆಗೆ ಜಾಸ್ತಿ ಹೊಡೆತಗಳು ಬೀಳ್ತಾ ಇರೋದು ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಇಲ್ಲ, ನೀವು ಹೇಳೋ ಪ್ರಕಾರ ಅಂದ್ರೂ ಕೂಡ ನಮ್ಮ ಹೆಣ್ಮಕ್ಳು ಕೂಡ ಯಾವುದೋ ಒಂದು ಸಣ್ಣ ಪುಟ್ಟ ಅಥವಾ ದೊಡ್ಡದಾಗ್ಲಿ ತಪ್ಪು ಮಾಡಿದ್ರು ಅಂತಂದ್ರೆ ಅದು ಎಲ್ಲಿ ಬಹಿರಂಗಗೊಳ್ತದ ಅಂತ ತಿಳ್ಕೊಂಡು ತಾವೇ ತಮ್ಮ ಜೀವನದಲ್ಲಿ ಜಿಗುಪ್ಸಿಕೊಂಡು ನನ್ನ ಮರ್ಯಾದೆ ಹೋಗುತ್ತಲ್ಲ ಅಂತ ಅನ್ನುವಂತಹ ಪರಿಸ್ಥಿತಿ ಬಂದಾಗ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇಲ್ಲಂದ್ರೆ ಬೇಕಾದಷ್ಟು ಉದಾಹರಣೆಗಳು ಇದೆ. ಬಾವಿ ಜಿಗಿತಾರೆ, ಆಮೇಲೆ ನೇಣು ಹಾಕೊಂಡು ಸಾಯ್ತಾರೆ, ಅಥವಾ ಏನಾದ್ರೂ ಸೀಮೆ ಎಣ್ಣೆ ಹಾಕೊಂಡು ಸುಟ್ಕೊಂಡು ಸಾಯ್ತಾರೆ. ಆದ್ರೆ ಅದು ಏನಾಗತ್ತಪ್ಪ ಅಂತಂದ್ರೆ ನೋಡೋರಿಗೆ ಅವಳೇ ಏನಾದ್ರೂ ತಪ್ಪು ಮಾಡಿದಾಳೆ ಅದಕ್ಕೆ ಅವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಸಹ ನಾವು ಯಾರು ಹೇಳಲ್ಲ. ಆದರೆ ಮೇಡಮ್, ಒಂದು ವಿಷಯ, ತಾವು ಇಲ್ಲಿ ತನಕ ಹಲವಾರು ಹೋರಾಟಗಳನ್ನು ಮಾಡ್ತಾ ಬಂದಿದ್ರೆ, ಮಹಿಳಾ ಪರ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ರೆ, ಅದರ ಕೂಡ ಪುರುಷ ಪರ ಹೋರಾಟಗಳನ್ನು ಮಾಡಬೇಕಾಗತ್ತೆ. ಕಾರಣ ಏನಂತಂದರೆ ಹೆಣ್ಣು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗುತ್ತೆ, ಗಂಡು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಆದರೆ ಹೆಣ್ಣಿನ ತಪ್ಪುಗಳಿಂದ ಗಂಡನ ಮನೆಯವರು ಕೂಡ ಶಿಕ್ಷೆ ಅನುಭವಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಹೆಣ್ಣು ಮಾಡದಿರೋ ತಪ್ಪಿಗೆ ಗಂಡನ ಮನೆಯನ್ನು ಹೊರಿಸುವಂಥ ಸಂದರ್ಭದಲ್ಲಿ ಅದಕ್ಕೂ ಕೂಡ ಶಿಕ್ಷೆ ಆಗೋ ರೀತಿ ಕಾನೂನುಗಳು ಕೂಡ ಜಾರಿಗೆ ಬರಬೇಕು. ಕೇವಲ ಮಹಿಳೆಯರ ಸಬಲೀಕರಣ ಆಗೋದೇ ಮುಖ್ಯ ಅಲ್ಲ, ಎಲ್ಲರೂ ಕೂಡ ಶಾಂತಿಯುತವಾಗಿ ಬದುಕಬೇಕು ಅನ್ನೋದ್ರ ಬಗ್ಗೆ ಕೂಡ ತಾವು ಹೋರಾಟ ಮಾಡಿ ಅಂತ ನಾವು ಆಶಿಸ್ತೀವಿ. ಮತ್ತು ಮುಂದಕ್ಕೆ ತಾವು ಮೇಡಮ್ ಇಲ್ಲಿ ಈ ಕಾರ್ಯಕ್ರಮಗಳು ಸಮಾಜ ಪರ ಕೆಲಸ ಕಾರ್ಯಗಳು ತೊಡಸ್ಕೊಳ್ಳೋ ಮುಖ್ಯವಾಗಿ ಆ ಸಹೋದರಿ ಸಂಸ್ಥೆ ಬಗ್ಗೆ ಮಾತಾಡ್ತಾ ಇದ್ರಿ. ಈ ಸಹೋದರಿ ಸಂಸ್ಥೆ ಯಾವ ಉದ್ದೇಶಕ್ಕಾಗಿ ಸ್ಥಾಪನೆ ಆಯಿತು? ಸಹೋದರಿ ಸಂಸ್ಥೆ ನಾವು 1991ರಲ್ಲಿ ಸ್ಥಾಪನೆ ಮಾಡಿದ್ವಿ. ಅದರ ಉದ್ದೇಶ ಏನು ಅಂತಂದರೆ ಮಹಿಳೆಯರಿಗೆ ಆಗ್ತಕ್ಕಂಥ ಅದು, ಯಾಕಂದರೆ ಮಹಿಳೆಯರು ತಮಗೊಂದು ಸಮಸ್ಯೆ ಬಂತಂದ್ರೆ ಎಲ್ಲಿ ಹೋಗಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅವಾಗ ಆಕಿ ಪೊಲೀಸ್ ಸ್ಟೇಷನ್ಗಾದ್ರೂ ಹೋಗಬೇಕು, ಇಲ್ಲಾಂದ್ರೆ ಊರ ಹಿರಿಯರಿಗಾದ್ರೂ ಹೇಳಬೇಕು, ಅಥವಾ ಓಣಿಯಲ್ಲಿದ್ದಂಥ ಪಂಚರಿಗಾದ್ರೂ ಹೇಳಬೇಕು. ಅಲ್ಲಿ ಸರಿಯಾಗಿ ಅವಳಿಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ಮುಂದೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ಸಹೋದರಿ ಸಂಸ್ಥೆಯನ್ನು ಯಾಕೆ ಸ್ಥಾಪನೆ ಮಾಡ್ಕೊಂಡಿವಿ ಅಂತಂದರೆ ಮಹಿಳೆಯರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು, ದೌರ್ಜನ್ಯ ಆಗಲಿ, ಅತ್ಯಾಚಾರ ಆಗಲಿ, ಆಕೆಗೆ ಏನಾದ್ರೂ ಒಂದು ಜೀವನದಲ್ಲಿ ಕಿರುಕುಳ ಇತ್ತು ಅಂತಂದರೆ ಅವಳು ನಮ್ಮ ಹತ್ರ ಬಂದರೆ ಯಾವ ರೀತಿಯಾಗಿ ಅವಳಿಗೆ ಸಲಹೆ ಕೊಡಬೇಕು, ಜೀವನ ಮಾಡಲಿಕ್ಕೆ ಧೈರ್ಯ
ಮತ್ತೆ ಯಾವ ರೀತಿಯಾಗಿ ಆಕೆ ಪರಸ್ಪರ ಪ್ರೀತಿ ವಿಶ್ವಾಸದಿಂದನೂ ಕೂಡ ಆಕೆ ಜೀವನದಲ್ಲಿ ಬಾಳ್ಬೇಕು ಅನ್ನೋದನ್ನ ಸಲಹೆ ಕೊಡ್ಲಿಕ್ಕೆ ಮಾತ್ರ ನಾವು ಸಹೋದರಿ ಸಂಸ್ಥೆಯನ್ನ ಸ್ಥಾಪಿಸ್ಕೊಂಡ್ವಿ ಪರಂತು ಮತ್ತೆ ಯಾವುದು ಬೇರೆ ಉದ್ದೇಶ ಅದಕ್ಕಿರಲಿಲ್ಲ. ಒಟ್ಟಾರೆಯಾಗಿ ಮಾರ್ಗದರ್ಶನ ನೀಡುವಂತ ಒಂದು ಕಾರ್ಯಕ್ರಮಗಳಿಗಾಗಿ ಈ ಸಂಸ್ಥೆ ಇದು ಮಾಡಿದ್ವಿ. ಮೇಡಮ್, ಇಲ್ಲಿ ಮುಖ್ಯವಾಗಿ ತಾವು ಇಲ್ಲಿ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸ್ತಾ ಬಂದಿದ್ದಾರೆ. ಅದರಲ್ಲೂ ಮುಖ್ಯವಾಗಿ 30 ವರ್ಷಗಳ ನಂತರದ ಮಹಿಳೆಯರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನು? ಯಾಕಂದ್ರೆ ನನಗೆ ಕ್ರೀಡೆಯಲ್ಲಿ ಬಹಳ ಅಭಿರುಚಿ. ನಾನು ಪ್ರಾಥಮಿಕ ಶಾಲೆಯಲ್ಲಿ ಮತ್ತೆ ಪ್ರೌಢಶಾಲೆಯಲ್ಲಿಯೂ ಕೂಡ, ಈಗ ಪ್ರೌಢಶಾಲೆಯಲ್ಲಿ ಗಣೇಶ ಚತುರ್ಥಿ ಅಂಗವಾಗಿನೂ ಕೆಲವೊಂದು ಕ್ರೀಡಾ ಸ್ಪರ್ಧೆಗಳನ್ನ ಏರ್ಪಡಿಸಿರ್ತಾರೆ. ಆಮೇಲೆ ವಾರ್ಷಿಕೋತ್ಸವದ ಅಂಗವಾಗಿನೂ ಕೂಡ ಕೆಲವೊಂದು ಸ್ಪರ್ಧೆಗಳನ್ನ ಏರ್ಪಡಿಸಿರ್ತಾರೆ. ಹೀಗಾಗಿ ನಾನು ಎಲ್ಲ ಸ್ಪರ್ಧೆಗಳಲ್ಲೂ ಕೂಡ ಮೊದಲೇ ಇದು ಓಟ್ ಆಗಿರ್ಬೋದು, ಜಿಗಿತ ಆಗಿರ್ಬೋದು, ಖೋಖೋ ಆಗಿರ್ಬೋದು, ಅಥವಾ ಥ್ರೋಬಾಲ್ ಆಗಿರ್ಬೋದು, ಲೆಮನ್ ಆ್ಯಂಡ್ ಸ್ಪೂನು, ಮ್ಯೂಸಿಕಲ್ ಚೇರು, ಈ ಥರ ಯಾವುದೇ ಆಟಗಳನ್ನಾದ್ರೂ ಕೂಡ, ಆಮೇಲೆ ನಿಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಹೀಗೆ ಅವೆಲ್ಲನೂ ಕೂಡ ನಾವು ಪ್ರೌಢಶಾಲೆಯಲ್ಲಿ ಮಾಡುವಾಗ ನಾನು ಯಾವಾಗಲೂ ಬಿಟ್ಟುಕೊಡ್ತಿರ್ಲಿಲ್ಲ ಬೇರೆಯವರಿಗೆ. ಅಂದರೆ ಕ್ರೀಡಾ ಮನೋಭಾವನೆ ನನ್ನ ಮೊದಲಿಂದ ಇತ್ತು. ಆದರೆ ನಾನು ಈಗೇನು ಮಾಡಿದೆ ಅಂತಂದರೆ, ಸಹೋದರಿ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ಕೊಂಡ್ಮೇಲೆ ಬರೀ ವಿದ್ಯಾರ್ಥಿನಿಯರಿಗೆ ಅವಕಾಶ ಸಿಗತ್ತೆ ಶಾಲೆ ಕಾಲೇಜುಗಳಲ್ಲಿ, ಆದರೆ ಮಹಿಳೆಯರಿಗೆ ಅವಕಾಶಗಳು ಈಗ ಮುಂದೆ, ಯಾಕಂದ್ರೆ ಇದು ಒಂದು ವಯಸ್ಸಿನಲ್ಲಿ ಯಾವ ಥರ ಇರ್ತಂತಂದರೆ ಅದ್ರ ಖುಷಿನೇ ಬೇರೆ. ಮಹಿಳೆಯರು ಓಡುವಾಗ, ಮಹಿಳೆಯರು ಜಿಗಿಯುವಾಗ, ಹೀಗೆ ನಾವು ಆಗಸ್ಟ್ 15 ಮತ್ತು ಜನವರಿ 26 ಜಿಲ್ಲಾಧಿಕಾರಿಗಳ ಒಂದು ಸಹಯೋಗದೊಂದಿಗೆ ನಾವು ಕೆಲವೊಂದು ಕ್ರೀಡಾ ಸ್ಪರ್ಧೆಗಳನ್ನು ಕೂಡ ಬಿಜಾಪುರದಲ್ಲಿ ಏರ್ಪಡಿಸಿ, ರಂಗೋಲಿ ಸ್ಪರ್ಧೆಗಳನ್ನು ಈ ಥರ ಎಲ್ಲ ಮಾಡಿ ಅವರಿಗೆ ಪ್ರಶಸ್ತಿಗಳನ್ನು ಕೂಡ ಕೊಡ್ತಾ ಬಂದ್ವಿ. ಅಂದ್ರೆ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಇದೆ ನಿಮ್ಮ ಒಂದು ಮಹಿಳಾ ವರ್ಗದಿಂದ? ತುಂಬಾ ಖುಷಿ ಎಲ್ಲ ಹೆಣ್ಮಕ್ಳು. ಯಾಕಂದ್ರೆ ಈಗಾಗಲೂ ಹೇಳ್ತಾ ಇದ್ದಾರೆ, ನಾನು ಬೇರೆ ಬೇರೆ ಕೆಲಸಗಳಲ್ಲಿ ತುಂಬಾ ಬ್ಯುಸಿ ಆಗಿರೋದ್ರಿಂದ ಕೆಲವೊಂದು ಕ್ರೀಡಾ ಸ್ಪರ್ಧೆಗಳನ್ನ ಆವಾಗಲೇ ನಾವು 30, 35, 40 ಒಳಗಡೆ, ಯಾಕಂದ್ರೆ ಈಗ 46 ವರ್ಷಕ್ಕೆ ನಮಗೆಲ್ಲ ಓಡಲಿಕ್ಕೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಆದರೆ ಆವಾಗ 30 ವರ್ಷದಿಂದ ಅಂತಂದ್ರೆ ಚೆನ್ನಾಗಿ ಓಡ್ತಾ ಇದ್ವಿ. ಹೀಗಾಗಿ 30 ವರ್ಷದ ಮೇಲ್ಪಟ್ಟ ಮಹಿಳೆಯರಿಗೆ ನಾವು ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಿದ್ರಿಂದ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸ್ತಿದ್ರು, ಮತ್ತೆ ಬಹಳ ಚೆನ್ನಾಗಿ ಆಗ್ತಿತ್ತು. ಮೇಡಮ್, ಇಲ್ಲಿ ಕ್ರೀಡೆಯಲ್ಲಿ ನನಗೆ ಹೆಚ್ಚಿನ ಆಸಕ್ತಿ ಅಂತ ಹೇಳ್ತಾ ಇದ್ರಿ. ಇದರಲ್ಲಿ ತಾವು ಮುಖ್ಯವಾಗಿ ತಾವು ಹೆಚ್ಚಾಗಿ ಆಡ್ತಾ ಇದ್ದಂಥ ಕ್ರೀಡೆ ಯಾವುದು? ಇಲ್ಲಿ ಕೆಲವೊಂದು ಬಹುಮಾನಗಳನ್ನು ತಾವು ಪಡ್ಕೊಂಡಿದ್ದೀರಾ? ಹೌದು, ನನಗೆ ಓಟ, ಥ್ರೋಬಾಲ್ ಎಸೆತ, ನನ್ನ ಥ್ರೋಬಾಲ್ ಎಸೆತದಲ್ಲಿ ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಕೂಡ ಪ್ರಶಸ್ತಿಗಳನ್ನು ತಗೊಂಡಿದ್ದೀನಿ. ಆಮೇಲೆ ಲೆಮನ್ ಆ್ಯಂಡ್ ಸ್ಪೂನು, ಮ್ಯೂಸಿಕಲ್ ಚೇರು, ಆಮೇಲೆ ಖೋಖೋ ಆಟ, ಥ್ರೋಬಾಲು, ಈ ಥರ ಮತ್ತೆ ಟೋಟಲ್ ಆಗಿ ಕ್ರೀಡೆಯಲ್ಲಿ ಹೆಚ್ಚಿನ ಆಸಕ್ತಿ. ಮೇಡಮ್, ಇಲ್ಲಿ ಮುಖ್ಯವಾಗಿ ಈ ಸಮಾಜ ಪರ ಕೆಲಸಗಳಲ್ಲಿ ಬಹುಮುಖ್ಯವಾದದ್ದು ಅಂದರೆ ಸಾಕ್ಷರತೆ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾ ಬಂದಿದ್ದೀರಾ. ಹೌದು, ನಿಮ್ಮ ಒಬ್ಬ ವಕೀಲರಾಗಿ ಈ ಸಾಕ್ಷರತೆಯನ್ನು ಒಂದು ಪರಿಕಲ್ಪನೆ ಬೇರೆ ಇತ್ತು. ಏನಂದ್ರೆ ಆರಂಭದಲ್ಲಿ ಒಂದು ಸಹಿ ಮಾಡೋದು, ಅಂದ್ರೆ ಹೆಬ್ಬೆಟ್ಟನ್ನು ಬಿಟ್ಟು ಸಹಿ ಮಾಡೋದ್ರ ಮೂಲಕನೇ ಸಾಕ್ಷರತೆ ಅಂತ ಅನ್ನೋ ಒಂದು ಪರಿಸ್ಥಿತಿ ಇತ್ತು. ಈಗ ಒಂದು ಕಾಲ ಬದಲಾಗಿದೆ. ಅದ್ರಲ್ಲಿ ಕೂಡ ಸಾಕ್ಷರತೆಗೆ ಮೂಲ ಅರ್ಹತೆಗಳೇನು? ಸಾಕ್ಷರತೆ ಅಂತಂದ್ರೆ ಕೆಲವೊಂದು ಜನ ಮೊದಲು 1991ರಲ್ಲಿ ಏನು ತಿಳ್ಕೊಂಡಿದ್ರು ಅಂತಂದ್ರೆ, ಬರೀ ನಮಗೆ ಸಹಿ ಮಾಡ್ಲಿಕ್ಕೆ ಬಂದ್ರೆ ಆಯ್ತು ಅಂತ ತಿಳ್ಕೊಂಡಿದ್ರು. ಅದು ಸಾಕ್ಷರತೆ ಅಲ್ಲ. ಬರೀ ಸಹಿ ಮಾಡೋದು ಒಂದೇ ನಮಗೆ ಸಾಕ್ಷರತೆ ಅಲ್ಲ, ಅದ್ರ ಜೊತೆಗೆ ನಮಗೆ ಓದಲಿಕ್ಕೆ ಬರೀಲಿಕ್ಕೆ ಬರಬೇಕು. ಆಮೇಲೆ ನಾವು ಏನಾದರೂ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಹೇಳಬೇಕು ಅಂತಂದ್ರೆ 1-2 ಅಕ್ಷರಗಳನ್ನು ಕೂಡ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆ ರೀತಿಯಾಗಿ ಒಂದು ಸಾಕ್ಷರ ಆದ್ರೆ ಅದಕ್ಕೆ ಒಂದು ಬೆಲೆ ಇರುತ್ತೆ. ಹೀಗಾಗಿ ನಾವು ಸಾಕ್ಷರತೆ ಕಾಲಕ್ಕೆ ಯಾವ ರೀತಿಯಾಗಿ ಅರಿವು ಮೂಡಿಸ್ಬೇಕಂದ್ರೆ ಹಳ್ಳಿಗಳಿಗೆ ನಾವೆಲ್ಲ ಹೋಗ್ತಾ ಇದ್ವಿ. ಒಂದು ತಂಡವಾಗಿ ಬೇರೆ ಬೇರೆ ತಾಲೂಕುಗಳಿಗೆ ತಂಡವಾಗಿ ನಾವು ಹೋಗ್ತಾ ಇದ್ವಿ. ಅವಾಗ ಅಲ್ಲಿ ಯಾವುದರ ಮುಖಾಂತರ, ಹಾಡಿನ ಮುಖಾಂತರ, ಗೋಡೆ ಬರಹದ ಮುಖಾಂತರ, ಅಥವಾ ಬೇರೆ ಬೇರೆ ಗೀತೆಗಳ ಮುಖಾಂತರ, ರಸ್ತೆಯಲ್ಲಿ ಎಲ್ಲಿ ಇರ್ತೀವಿ ಅಲ್ಲೇನೆ ಕೂಡ ಬೀದಿ ನಾಟಕ ಮಾಡೋದಂತಂದ್ರೆ ಒಂದು ಕುಟುಂಬದ ಒಂದು ಸಮಸ್ಯೆಯನ್ನು ತಗೊಂಡು ಅದೇ ತರ ನಾವು ಒಬ್ಬರ ಅತ್ತೆ ಪಾಟು, ಮಾವನ ಪಾಟು, ಗಂಡನ ಪಾಟು, ಅತ್ತೆ ಸೊಸೆಯ ಪಾಟು, ಈ ತರ ಬೀದಿ ಮೇಲೆ ಇದ್ಕೊಂಡೇ ನಾವು ಒಂದು ಬೀದಿ ನಾಟಕ ಮಾಡಿ ಸೊಸೆಗಾಗ್ತಕ್ಕಂಥ ಕಿರುಕುಳ ಏನು, ಅಥವಾ ಕಲೀಲಿಲ್ಲ ಅಂತಂದ್ರೆ ಅಲ್ಲಿ ಏನು ಆ ಕುಟುಂಬದ ಮೇಲೆ ಏನು ಒಂದು ಪರಿಣಾಮ ಬೀರ್ತದ, ನನ್ನ ಕಲ್ತ್ರೆ ಏನಾಗತ್ತ ಅನ್ನುವಂಥದ್ದನ್ನು ನಾವು ರಸ್ತೆ ಮೇಲೆ ಮಾಡಿ ತೋರಿಸೋದ್ರಿಂದ ಜನರಿಗೆ ಅದು ಬಹಳಷ್ಟು ಪರಿಣಾಮಕಾರಿಯಾಗಿ ಬೀರ್ತಿತ್ತು. ಮತ್ತೆ ಅವರು ಸಾಕ್ಷರತಾ ಕ್ಲಾಸಿಗೆ ಹೋಗ್ತಿದ್ರು, ವಯಸ್ಕರ ಶಿಕ್ಷಣ ಶಾಲೆಗಳಿಗೆ ಹೋಗ್ತಿದ್ರು. ಹೀಗಾಗಿ ಸಾಕ್ಷರತೆ ಅಂದ್ರೆ ಈಗಲೂ ಕೂಡ ಎಲ್ಲರೂ ಕಲಿಬೇಕು ಅನ್ನೋ ಆಸಕ್ತಿಯಲ್ಲಿ ಇದೆ. ಕೇವಲ ಸಾಕ್ಷರತೆ ಅನ್ನೋದಷ್ಟೇ ಅಲ್ಲ, ಅವ್ರಿಗೆ ಸರಿಯಾದಂಥ ಅರಿವು ಮೂಡಿಸಿದಾಗ ಆ ಸಾಕ್ಷರರಾಗಕ್ಕೆ ಅನುಕೂಲ ಆಗುತ್ತೆ ಅಂತ ತಾವು ಹೇಳ್ತೀರಾ. ಹೌದು ಮೇಡಮ್, ಈ ನಮ್ಮ ಮಾತುಕತೆಯನ್ನು ಸ್ವಲ್ಪ ವಿರಾಮದ ನಂತರ ಮತ್ತೆ ಮುಂದುವರಿಸೋಣ. HIV/AIDS ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ